ಕೆಜೆಪಿ ಬಿಟ್ಟು ಬಿಜೆಪಿ ಬಂದು ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ಹಿಂದೆ ಯತ್ನಾಳ್ರವರ ಸಹಕಾರ ಕೂಡ ಇತ್ತು. 100% ಇದು ವಿಜೇಂದ್ರ ಅವ್ರಿಗೆ ಗೊತ್ತಿತ್ತಾ? ಅವರಿಗೇನು ಗೊತ್ತಾಯ್ತೋ ಯಡಿಯೂರಪ್ಪನವ್ರಿಗೆ ಗೊತ್ತಿತ್ತು. ಯಡಿಯೂರಪ್ಪ ಗೊತ್ತ ಯಡಿಯೂರಪ್ಪಗೆ ಹೋಗಿ ಹೇಳಿದ್ದೆ ಅಲ್ರಿ ನಿಮ್ಮ ಮತ್ತೆ ಯಾಕೆ ಅಷ್ಟೆಲ್ಲ ನಿಮ್ಮ ಅವ್ರ ಪಾಪ ಯಡಿಯೂರಪ್ಪನವರು ಈ 2019 ನಂತರ ಯಡಿಯೂರಪ್ಪನವ್ರ ಕೈಯಲ್ಲಿ ಯಾವ ನಿರ್ಣಯ ತಗೋಂತ ಅಧಿಕಾರ ಇರಲಿಲ್ಲ. ಎಲ್ಲ ವಿಜೇಂದ್ರನೇ ತಗೋತಿದ್ರು. ರಾಘವೇಂದ್ರ ಏನು ರಾಘವೇಂದ್ರ ನಮ್ಮ ಇದ್ರಾಗೆ ಬರ್ತಿದ್ದಿಲ್ಲ. ಅವತ್ತೇನು ನಾನು ಮನೆಗೆ ಹೋಗ್ಬೇಕಂತ ಹೇಳ್ದಲ್ಲ, ನಾವು ವಿಚಾರ ಮಾಡ್ಯಾರು ಅಂದರು. ಇಲ್ಲ ಹೋಗಿ ಬರ್ರಿ, ಏನಾರು ಕೇಳಿ ಬರ್ರಿ ಅಂತಂದ್ರು. ಶಿವಾನಂದ ಸರ್ಕಲ್ ಅವ್ರ ಮನೆಗೆ ಹೋದೆ. ನೀವು ಹೋದ್ರಿ ಫಸ್ಟ್ ಟೈಮ್? ಹೌದು, ಫಸ್ಟ್ ಟೈಮ್. ಹೋಗಬಾರ್ದು, ಆದ್ರೂ ನೋಡೋಣ ಏನೇ ಇದೆ ಅದು ಆಟ ಆತ. ಫಸ್ಟ್ ನಾನು ಸಿಕ್ಕಿದ್ದು ರಾಘವೇಂದ್ರ ಯಡಿಯೂರಪ್ಪ. ಬನ್ನಿ ಸರ್ ಯತ್ನಾಳ್, ಬನ್ನಿ ಕುಳಿತು ಟೀ ತಗೋತೀರಿ, ಕಾಫಿ ತಗೋ ಅಂತ ಏನು. ಅಟ್ರಾಗ ಇಲ್ಲ ನಮ್ಮ ತಮ್ಮ ಭಾಳ ಹಠವಾದಿ, ಭಾಳ ಪರಿಶ್ರಮಿ. ನಿನ್ನೆ ಅಮಿತ್ ಶಾಜಿಯವ್ರನ್ನ ಭೇಟಿಯಾಗಿ ಸುಮಾರು 2 ಗಂಟೆ ಅವ್ರ ಜೊತೆ ಚರ್ಚೆ ಮಾಡ್ದೆ. ಹಂಗೆ ಗುಜರಾತ್ ಭವನದಲ್ಲಿ ಏನೇನೇನು ಹೇಳ್ಕೊಂಡ್ರು ಅವ್ರು. ಆಯ್ತು ನಾನು ಸೀರಿಯಸ್ ಆಗಿನೇ ಇದ್ದೆ. ನಾನು ಮುಂದೆ ವಿಜೇಂದ್ರ ಬಂದ. ಏನು ಸರ್ ಏನು ನಡೆದಿದೆ ಹಂಗೆ ಮುಂಜಾನೆ ಸಾಹೇಬ್ರನ್ನ ಭೇಟಿಯಾಗಿದ್ದೆ. ಎಲ್ಲ ಹೇಳಿರ್ಬೇಕಲ್ಲ ಅಮಿತ್ ಶಾಜಿಯವ್ರದ ಹೇಳ್ಯಾರಲ್ಲ ಅಂತ. ನೋಡಿ ಸರ್, ನಿಮ್ಮಿಂದ ನಮ್ಮ ಸಾಹೇಬರಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ನೀವು ಇದು ಮಾಡಿ ಸರ್, ಹಂಗೆ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಯ್ತಪ್ಪ, ನೀವು ದೊಡ್ಡ ಮನುಷ್ಯ ಇದೆ ಅದು ಬಂದ್ಬಿಟ್ಟು ಹಂಗೆ ಮಾತಾಡ್ಬೇಡಿ ಸರ್, ಬನ್ನಿ ಸರ್. ನೋ ನೀ ಇದನ್ನು ಹೇಳಿಕೆ ನಾನು ಕರೆದಿ ಆತನ ನಿಮ್ಮ ಅಪ್ಪಗೆ ಸಹಾಯ ಮಾಡಿದವನೇ ನನಗೆ ಇದನ್ನು ಬುದ್ಧಿ ಹೇಳಿ. ನಿಮ್ಮನ್ನ ಗಡಿಸಿದ್ರು ಇಲ್ಲೇನು ಹೇಳಿದ್ರು ಅವತ್ತು? ಹೌದು, ಇಲ್ಲ ಅವ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಗಡಿಸದಲ್ಲಿ ಅಂತ ಹೇಳಿದೆ, ಇದೆಲ್ಲ ನೀನು ಹೇಳುವಂಥ ಕೆಲಸ ಅಲ್ಲ. ನಿಮ್ಮ ಅಪ್ಪನ ಜೊತೆಗೆ ನಾವು ಪಾರ್ಟಿ ಕೆಟ್ಟದಾಗಿ ನೀನು ನನಗೆ ಸಲಹೆ ಮತ್ತು ನನಗೆ ಮಾರ್ಗದರ್ಶನ ಮಾಡುವಷ್ಟು ದೊಡ್ಡವಾಗಿಲ್ಲ ಇಳಿದು ಬಂದುಬಿಟ್ಟೆ. ಅವತ್ತೇ ಮುಖ ಕೊಡ್ದಂಗೆ ಹೇಳ್ಬಿಟ್ರಿ? ಅವತ್ತೇ ಬಂದೆ. ಮುಂದೆ ಯಾವ ಕೆಲಸ ಆಗಲಿಲ್ಲ. ಶಾಸಕರ ಅಸಮಾಧಾನ ಹೆಚ್ಚಾಗಲಕತ್ತಿತ್ತು. ಒಂದು ರಾತ್ರಿ ಊಟಕ್ಕೆ ಕರೆದ್ರು. ಒಂದೊಂದೇ ಭಾಗ ಏನೋ 2-3 ಜಿಲ್ಲೆ ಕೂಡಿ ಕರೆದ್ರು. ಮತ್ತವತ್ತು ನಾನು ಹೋಗಿ ಲೆಟ್ರ್ ಕೊಟ್ಟಿದ್ದೀನಿ. ನೀವು ಯಾವತ್ತೂ ಇವತ್ತು ಮಂಜೂರಿ ಮಾಡ್ತಾ ಇಲ್ಲ, ನೀವು ಬರೀತೀರಿ, ಆ ಲೆಟ್ರ್ ಎಲ್ಲಿ ಹೋಗ್ತದ? ಅಲ್ಲಿಂದ ಇವರು ಇದ್ರು ರಂಗನಾಥ್ ಅಂತ ಹೇಳಿ, ಅವರು ಅವಾಗ ಚೀಫ್ ಸೆಕ್ರೆಟರಿ ಅಲ್ಲ, ಅದಕ್ಕಿಂತ ಮುಂಚೆ ಪಾಪ ಅವರು ಏನದು ಯತ್ನಾಳವ್ರದ್ದು ಏನು ಹಂಗೆ ಏನೋ ಗಲಾಟೆ ಮಾಡಿದ್ರು. ತಕ್ಷಣ ನಾಳೆ ಬೆಳಿಗ್ಗೆ 10 ಕೋಟಿ ರೂಪಾಯಿ ಅವ್ರಿಗೆ ಬಿಡುಗಡೆ ಬೇಕು, ಅವ್ರ ಕ್ಷೇತ್ರಕ್ಕೆ ಏನೇನೋ ಮಾಡಿದ್ರು ಆಟ. ಅಲ್ಲೆಲ್ಲ ಇದ್ರು, ನೀರಾಣಿ ಎಲ್ಲ ಚರಂತಿ ಮಟ್ರು ಎಲ್ಲರೂ ಇದ್ದರು. ಗಲಾಟೆ ಆಯಿತು. ಆಯ್ತು ಸರ್, ಇನ್ಮ್ಯಾಗ ನೀವು ಇದೇ ರೀತಿ ಮಾಡಿದ್ರೆ ನಿಮ್ಮ ಬಳಿ ಬರೋದಿಲ್ಲ ಅಂತ. ಇಲ್ಲಪ್ಪ, ನಾಳೆ ಬೆಳಗ್ಗೆನೇ ರಿಲೀಸ್ ಆಗ್ತೈತೆ. ಏನೋ ಆಗಲಿಲ್ಲ. ಸರಿ, ಬೊಮ್ಮಾಯಿ ಸರ್ಕಾರದಲ್ಲಿ ನೀವು ಮಂತ್ರಿ ಆಗ್ತಾರೆ ಅಂತಿದ್ರು. ಅವತ್ತು ನಿಮ್ಗೆ ಅವಕಾಶ ಇತ್ತು, ಹೈಕಮಾಂಡ್ ಕೂಡ ನಿಮಗೆ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿತ್ತು ಅಂತ ಹೇಳಲಾಯಿತು. ನಿಜವಾಗಿ ಬೊಮ್ಮಾಯಿ ನಿಮಗೆ ಕಮಿಟ್ ಆಗಿದ್ರು ಗೊತ್ತಾ? ಬೊಮ್ಮಾಯಿ ನಿಮ್ಮನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. 100 ಸಲ ಹೇಳ್ಯಾರ ಬೊಮ್ಮಾಯಿ. ಬೊಮ್ಮಾಯಿ ನಾನು ಕರೆದ ಅದನ್ನ ಹೇಳಿಬಿಟ್ಟೆ, ನೀವು ಮಂತ್ರಿ ಮಾಡೋದು ಬೇಡ್ರಿ, ನಮ್ಮ ಸಮುದಾಯಕ್ಕೆ 2A ಕೊಟ್ಬಿಡ್ರಿ, ಇವೆಲ್ಲ ಬೇಡ, ನಮ್ಗೆ ಗೊತ್ತಾಗಿದೆ. ಬೊಮ್ಮಾಯಿರ್ಗು ಕೆಲವೊಂದು ಕಂಡೀಷನ್ ಹಾಕಿದ್ರು ಅವ್ರು. ಏನು ಸರ್? ಯತ್ನಾಳ್ನ ಮಂತ್ರಿ ಮಾಡೋದಾದ್ರೆ ನನ್ನ ಮಗನ ವಿಜೇಂದ್ರ ಮಾಡಬೇಕು ಮಂತ್ರಿನ. ಅದಕ್ಕೆ ಬೊಮ್ಮಾಯಿರು ಭಾಳ ಚಾಣಾಕ್ಷ ರಾಜಕಾರಣಿ. ಯತ್ನಾಳು ಬೇಡ, ವಿಜೇಂದ್ರ ಬೇಡ ಅಂತೇಳಿ ಇಬ್ರು ಮಾಡಲಿಲ್ಲ ಅವರು. ಅವತ್ತು ನಿಮ್ಗೆ ವಿರೋಧ ಮಾಡಿದ್ರು ಬೊಮ್ಮಾಯಿ. ಅವತ್ತಿನ ಅವ್ರಿಗೆ ಬೊಮ್ಮಾಯಿವ್ರಿಗೆ ಎಷ್ಟು ಪ್ರೆಷರ್ ಇತ್ತು. ಅವರು ಹೆಂಗಂದ್ರೆ ಆ ಮುಖ್ಯಮಂತ್ರಿ ಮಾಡಿದ ಮ್ಯಾಗೂ ಸಹಿತ ನಾನಂತರೂ ಬೊಮ್ಮಾಯಿರ ಬಲ್ಲಿ ಯಾವ ನನ್ನ ಕ್ಷೇತ್ರಕ್ಕೆ ಕೆಲಸಕ್ಕೆ ಹೋದಾಗ ಅಟ್ ಪಾಪ ಸ್ಪಂದನೆ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಆದರೆ ಇದೇನು ಹೇಳ್ದಲ್ಲ ಅಮಿತ್ ಶಾ ಅವ್ರದ್ದು ಎಲ್ಲ ಗಲಾಟೆ ಫೇಕು. ಬೊಮ್ಮಾಯಿಯವ್ರನ್ನು ಮುಂದೆ ಇನ್ನೊಂದು ಆಯ್ತು ರೀ. ಇದಾದ್ಮೇಲೆ ಒಮ್ಮೆ ಹಿಂಗೆ ಒಂದು 8 MLA MP ಎಲ್ಲರೂ ಇದ್ದರು. ಅವತ್ತು ಎಲ್ಲ ಲೆಟ್ರುಗಳು ಒಂದು 20-25 ಲೆಟ್ರೇನು ಇದ್ದು ಎಲ್ಲ ಜೆರಾಕ್ಸ್ ತೊಗೊಂಡು ಹೋಗಿ ಯಡಿಯೂರಪ್ಪನ ಮುಂದೆ ಇಟ್ಟೆ. ಇಷ್ಟು ಲೆಟ್ರ್ ಕೊಟ್ಟಿದ್ದೀನಿ, ಇಟ್ಟು ಮ್ಯಾಗ ಎಲ್ಲ ಬರ್ದಿರಿ, ನಿಮ್ಮದೇ ಹಸ್ತಾಕ್ಷರ ಇದೆ. ಇವೊಂದೂ ಆಗಿಲ್ಲ. ಯಾಕಾಗಿಲ್ಲ ಹೇಳ್ರಿ? ಮತ್ತದೇ ಡೈಲಾಗ್, ರುದ್ರಪ್ಪ ಬರೋ ಏನು ಕತ್ತಿ ಕಾಯ್ತದ ಏನು ಯಡಿಯೂರಪ್ಪನವ್ರು ಎಲ್ಲ ನಾಟಕ ಬಿಡ್ರಿ ಅಂದೆ. ಓಪನ್ ಆಗಿ ನಾಟಕ ಬಿಡ್ರಿ ತಂದು ತೊಗೊಂಡು ಮೂತಿ ಮ್ಯಾಗ ಹೋಗೋದ್ಬಿಟ್ಟೆ. ಲೆಟರ್ನ ಯಡಿಯೂರಪ್ಪನ ಮೂತಿಯವರಿಗೆ, ಮುಖ್ಯಮಂತ್ರಿ ಮುಖಕ್ಕೆ ನಿಮ್ಮ ಲೆಟರ್ಗಳನ್ನ ತಗೊಂಡು ಹೋಗೋದು. ಇನ್ಮೇಲೆ ನೀವು ಮುಖ್ಯಮಂತ್ರಿ ಇಲ್ಲಿ ಕಾಲು ಇಡೋದಿಲ್ಲ ಅಂತ ಹೇಳಿ ಬಂದ್ಬಿಟ್ಟೆ.